ನಿತೀಶ್ ರಾಣಾ ಅವ್ರ ಡಿಸ್ಮಿಸಲ್, ಅವರ ಸ್ವೀಪ್ ಹೊಡೆದು ಡೀಪ್ ಸ್ಕ್ವೇರ್ ಕ್ಯಾಚ್ ಹೋಗೋವಾಗ ಸಡನ್ ಆಗಿ ಬೇಲ್ಸ್ ಲೈಟ್ ಅಪ್ ಆಗತ್ತೆ. ಸುಮಾರು ಜನ ಇವತ್ತು ಬೆಳಗ್ಗೆ ಕೇಳಿದ್ರು, ವಿಕೆಟ್ ಕೀಪರ್ ಏನಾರು ಡಿಸ್ಟರ್ಬ್ ಮಾಡಿದ್ರ ಬೇಲ್ಸ್ ನ, ಅಥವಾ ನಿತೀಶ್ ರಾಣಾ ಹಿಟ್ ವಿಕೆಟ್ ಆದ್ರ ಅಂತ. ಕ್ಲಾರಿಫೈ ಮಾಡ್ಬಿಡ್ತೀನಿ ಅದನ್ನ. ಬೌಲರ್ ಬಾಲ್ ಡೆಲಿವರ್ ಮಾಡೋಕ್ಕಿಂತ ಮುಂಚೆ ಸ್ಟ್ರೈಕರ್ ಎಂಡ್ ಅಲ್ಲಿ ಇರೋ ಬೇಲ್ಸ್ ಏನಾದ್ರು ಡಿಸ್ಟರ್ಬ್ ಆಗಿ ಲೈಟ್ ಹೊಡೆದು ಬಿದ್ರೆ ಸ್ಟ್ರೈಟ್ ಅವೇ ಬಂದು ಸ್ಟ್ರೈಕರ್ ಎಂಡ್ ಇರೋ ಅಂಪೈರ್ ಡೆಡ್ ಬಾಲ್ ಕಾಲ್ ಮಾಡ್ಬಿಡ್ತಾರೆ. ನಂಬರ್ 1. ಅದರ ನಂತರ ಏನು ಮುಂದೆ ನಡೆಯಲ್ಲ. ಸೈಮಲ್ಟೇನಿಯಸ್ ಆಗಿ ಇವಾಗ ಇವರು ಶಾಟ್ ಆಡಿದಾಗ ಆ ಬೇಲ್ಸ್ ಡಿಸ್ಟರ್ಬ್ ಆಗತ್ತೆ. ಅದನ್ನ ಕೀಪರ್ ಗ್ಲೌವ್ ಇಂದ ಕೂಡ ಅದು ಬಿದ್ದಿರ್ಬೋದು, ಅಥವಾ ಗಾಳಿಯಿಂದ ಕೂಡ ಬಿದ್ದಿರ್ಬೋದು. ಬಟ್ ಸಬ್ಸಿಕ್ವೆಂಟ್ ಆಗಿ ಕ್ಯಾಚ್ ಕ್ಲಿಯರ್ ಆಗಿ ತಗೊಂಡ್ರೆ ಬ್ಯಾಟರ್ ಔಟ್ ಆನ್ ಅ ಕ್ಯಾಚ್. ವೆರಿ ಸಿಂಪಲ್. ಬಟ್ ಬ್ಯಾಟರ್ ಬ್ಯಾಟ್ ಇಂದಾನೋ ಅಥವಾ ಅವ್ರ ಎಕ್ವಿಪ್ಮೆಂಟ್ ಇಂದ ಡಿಸ್ಟರ್ಬ್ ಆಗಿ ಬೇಲ್ಸ್ ಬಿದ್ದು ಕ್ಯಾಚ್ ಹಿಡಿದ್ರು, ಲಾ ಪ್ರಕಾರ ಕ್ಯಾಚ್ ಹಿಟ್ ವಿಕೆಟ್ ನ ಪ್ರೆಸಿಡೆನ್ಸ್ ಮಾಡತ್ತೆ. ಸೊ ಇದು ಸ್ವಲ್ಪ ಸುಮಾರು ಓಡ್ತಿತ್ತು. ಬಟ್ ಎಂಡ್ ಆಫ್ ದ ಡೇ ಅದು ಫುಟೇಜ್ ತೆಗೆದು ನೋಡಿದಾಗ ಸಿಕ್ಕಾಪಟ್ಟೆ ಗಸ್ಟಿ ವಿಂಡ್ ಇತ್ತು ಆಕ್ಚುಲಿ ಒಂದ್ ಸ್ಟೇಜ್ ಅಲ್ಲಿ. ಆ ಸಮಯದಲ್ಲಿ ಬೌಲರ್ ಬಾಲ್ ಡೆಲಿವರ್ ಮಾಡಿದ್ಮೇಲೆ ಇವ್ರು ಶಾಟ್ ಹೊಡಿಯೋ ಸಮಯದಲ್ಲಿ ಆ ಬೇಸ್ ಲೈಟ್ ಆಗಿ ಕೆಳಗಡೆ ಬೀಳುತ್ತೆ.